ಏನೋ ಇದು ಅರ್ಥ ಆಗ್ತಿಲ್ಲ. ಅಭಿರಾಮಿಗೆ 1 ವಾರ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಕೋರ್ಟಿಂದ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ವೇ, ನಮ್ಮನ್ ಕೇಳ್ದೆ ನೀನಾಗ್ ನೀನೇ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಗೆ ಡಿಸೈಡ್ ಮಾಡ್ದೆ? ಅಭಿರಾಮಿ ನಿನ್ ತಂಗಿ ಅನ್ನೋದೇನೋ ನಿಜ, ಆದ್ರೆ ಈಗ ಅವಳು ಆದಿ ಹೆಂಡತಿ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ ನಿನಗ್ ಗೊತ್ತಿದೆ ತಾನೆ? ಹಾಗ್ ನೋಡಿದ್ರೆ ನಿನಗಿಂತ ಆದಿಗೆ ಅವಳ ಮೇಲೆ ಹಕ್ಕು ಜಾಸ್ತಿ ಇರೋದು. ಅಭಿರಾಮಿಗೆ ಸಂಬಂಧಪಟ್ಟ ಯಾವುದೇ ನಿರ್ಧಾರ ತಗೊಳ್ಳೋದಿದ್ರು ಅದಕ್ಕೆ ಆದಿ ಒಪ್ಪಿಗೆ ಇರ್ಬೇಕು, ಗೊತ್ತಾ ನಿನ್ಗೆ? ಈಗ ನಿನ್ಗೆ ಇಷ್ಟ ಬಂದಂಗೆ ನಿರ್ಧಾರ ತಗೊಂಡು ಅವಳನ್ನ ಟ್ರೀಟ್ಮೆಂಟ್ ಕಳಿಸಿದ್ರೆ ಏನೇ ಅರ್ಥ? ಕೇಳಕ್ಕಿಲ್ಲಿ ಯಾರು ಇಲ್ಲ ಅನ್ಕೊಂಡ? ಇಲ್ಲ ನಮ್ಮನ್ನೇನು ದಡ್ರು ಅನ್ಕೊಂಡ್ಯಾ? ನೀವು ಬುದ್ಧಿವಂತರು ಅನ್ನೋದು ನನಗೆ ಗೊತ್ತು. ವಿಷಯ ಇಷ್ಟೆ, ಅಭಿರಾಮಿನ ಟ್ರೀಟ್ಮೆಂಟ್ ಕಳ್ಸಿದ್ದೀನಿ. 1 ವಾರ ಅವಳು ಈ ಮನೇಲಿ ಇರಲ್ಲ. ಆಯ್ತು, ಟ್ರೀಟ್ಮೆಂಟ್ ಎಲ್ಲಿ ನಡೀತಿದೆ ಅಂತ ಹೇಳು, ನಾವಲ್ಲೇ ಹೋಗಿ ನೋಡ್ಕೊಂಡು ಬರ್ತೀವಿ. ಅವಳನ್ನ ಎಲ್ಲಿಂದ ಟ್ರೀಟ್ಮೆಂಟ್ಗೆ ಆಚೆ ಕಳ್ಸಿರೋದೆ ನಿಮ್ಗಳ ಮುಖ ಅವಳು ನೋಡಬಾರ್ದು ಅಂತ. ಅವಳಿಗೆ ಶಾಂತಿಯುತವಾದ ವಾತಾವರಣ ಬೇಕು. ಅವಳ ಮನಸ್ಸಿಗೆ ಮತ್ತೆ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಇದನ್ನೇ ಡಾಕ್ಟರ್ ಹೇಳಿರೋದು. ಅದಕ್ಕೆ ಟ್ರೀಟ್ಮೆಂಟ್ಗೆ ಆಚೆ ಕಳ್ಸಿದ್ದೀನಿ. ನೀವಲ್ಲ, ನಮ್ಮನೇಲಿರೋರು ಕೂಡ ಯಾರು ಅವಳನ್ನ ನೋಡೋ ಹಾಗಿಲ್ಲ. ನೀನು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಕೋರ್ಟಿಂದ ಪರ್ಮಿಷನ್ ತಗೊಂಡಿರ್ಬೋದು, ಆದ್ರೆ ಅಭಿರಾಮಿನ ಟ್ರೀಟ್ಮೆಂಟ್ಗೆ ಕಳ್ಸಿರೋದು ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅನ್ನೋ ನೆಪದಲ್ಲಿ ಅವಳನ್ನ ಮುಗಿಸಿರ್ಬೋದಲ್ವಾ? ಇಲ್ಲ, ನಿನಗೆ ಡೌಟ್ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು. ಅವ್ರ ವಿಚಾರಣೆಗೆ ಬರ್ಲಿ. ಅವ್ರು ಬಂದಾಗ ಅವ್ರ ಸಾಕ್ಷಿ ಏನಿದೆ ಅಂತ ಕೇಳಿದ್ರೆ ಅವಾಗ ನಾನು ಸಾಕ್ಷಿ ಕೊಡ್ತೀನಿ. ಸರ್, ಮೇಡಮ್ ಎಲ್ಲಾನು ಕಾನೂನು ಪ್ರಕಾರನೇ ಮಾಡ್ತಾ ಇದ್ದಾರೆ. ನಿಮಗ್ ಗೊತ್ತು ಅಭಿರಾಮಿ ಮೇಡಮ್ ಮೇಲೆ ಇವ್ರಿಗೆ ಎಷ್ಟು ಪ್ರೀತಿ ಇದೆ ಅಂತ. ನೀವ್ ಅಂದ್ಕೊಳ್ಳೋದಕ್ಕಿಂತ ಅವರು ಸುರಕ್ಷಿತವಾಗಿರ್ತಾರೆ. ಏಯ್, ಸಾಕ್ ನಿಂತ್ಕೊಳ್ಳಯ್ಯ. ನೀನು ಇವಳ ಪರ ವಾದ ಮಾಡೋದಕ್ಕೆ ದುಡ್ಡು ತಗೊಂಡಿರ್ತೀಯ, ಅದಕ್ಕೆ ಇವಳ ಪರನೇ ಮಾತಾಡ್ತಾ ಇದೀಯಾ. ನೀವ್ ಏನೇ ಕೂಗಾಡಿದ್ರು, ಏನೇ ಜಗಳ ಆಡಿದ್ರು, ಅಭಿರಾಮಿ 1 ವಾರ ಆದ್ಮೇಲೆನೆ ಇಲ್ಲಿಗೆ ಬರೋದು. ಸರ್, ನಿಮ್ ಕೆಲಸ ಮುಗಿತು, ನೀವಿನ್ ಹೊರಡ್ಬೋದು. ಓಕೆ ಮೇಡಮ್. ಅದನ್ನ ಅರ್ಧಂಬರ್ಧ ಓದಿದೀರಾ ಅನ್ಸುತ್ತೆ, ಪೂರ್ತಿಯಾಗಿ ಓದ್ಬಿಡಿ. ಸಾಯಿಸ್ಬಿಡ್ತೀನಿ ಉಳ್ಳ. ಲೋ ಆದಿ, ನಡಿಯೋ, ಪೊಲೀಸ್ ಸ್ಟೇಷನ್ ನಡಿ, ಕಂಪ್ಲೇಂಟ್ ಕೊಡೋಣ ಬಾ. ಅಮ್ಮ, ನಾವಿಲ್ಲಿಗೆ ಬಂದಿರೋ ಉದ್ದೇಶ ಏನು? ಅಭಿರಾಮಿ ಹೊಟ್ಟೆಲಿರೋ ಮಗುನ ಸಾಯಿಸೋದಿಕ್ಕೆ. ಅಶೋಕು ಶಿವಗಾಮಿನ ದೂರ ಮಾಡಿ ಬೀದಿಗೆ ತರಬೇಕು. ಅವ್ರ ಆಸ್ತಿನ ನಮ್ಮ ಹೆಸರಿಗೆ ಮಾಡ್ಕೋಬೇಕು. ನಮ್ಮ ಜೊತೆಗೆ ಇರೋ ಹಿತಶತ್ರುಗಳ ಮುಖವಾಡನ ಕಳ್ಚಾಕ್ಬೇಕು. ಹಿತಶತ್ರುನಾ? ಯಾರು? ಊರ್ಮಿಳ. ಆ ಊರ್ಮಿಳ ಇವಳಿಗಿಂತ ಡೇಂಜರ್ ಕಣೋ.
ತುಂಬಾ ಹುಷಾರಾಗಿರ್ಬೇಕು.